ನಿಮ್ಮ ಮೈಯಿಂದ ಹೋಗಿರೋ ವೇಸ್ಟ್ ತಾಗಿರೋ ಆ ಸ್ಯಾನಿಟರಿ ಪ್ಯಾಡ್ ಎಲ್ಲ ಪಾಪ ಮೂಕ ಪ್ರಾಣಿಗಳು ಮೂಸಿ ಮೂಸಿ ತಿಂತವೆ. ನಾಚಿಕೆ ಆಗಲ್ಲ ನಿಮಗೆಲ್ಲ? ಗೈಸ್, ನಮ್ ತೋಟದಲ್ಲಿ ಕಸ ಇರಕ್ತಾ ಇದ್ವಿ. ತೋಟದಲ್ಲಿ ಕಸ ಹೆಂಗ್ ಬಂತು ಅಂತ ನೀವು ಆಶ್ಚರ್ಯ ಆಗ್ತಿರ್ಬೋದಲ್ಲ. ಇದೆಲ್ಲ ನಮ್ ದರಿದ್ರ ಜನಗಳಿಂದ. ಈ ಸ್ಯಾನಿಟರಿ ಪ್ಯಾಡು ಅಥವಾ ಮಕ್ಕಳಿಗೆ ಹಾಕೋ ಪ್ಯಾಡ್ಗಳೇನಿರ್ತವೆ ಅಥವಾ ಪೀರಿಯಡ್ಸ್ ಆದಾಗ ಹಾಕೊಳ್ಳೋ ಪ್ಯಾಡು, ಅದನ್ನೆಲ್ಲ ಕವರಲ್ಲಿ ಹಾಕೋದು, ಹ್ಯಾಂಡ್ ಕವರ್ ಅಲ್ಲಿ. ಅದ್ರ ಜೊತೆ ಕೋಳಿ ತಿಂದಿರೋ ಉಳ್ದಿರೋ ಮೂಳೆಗಳು, ಮೀನಿದ ಮೂಳೆ ವೇಸ್ಟ್ ಈ ತರ ಎಲ್ಲ ಹಾಕಿ ಅದನ್ನೇನೋ ಒಳ್ಳೆ ಆಸ್ತಿ ಸೆಕ್ಯೂರ್ ಮಾಡೋರು. ಆ ತರಕಾರಿ ಸಿಪ್ಪೆಗಳು, ಆ ತರಕಾರಿ ವೇಸ್ಟ್ ಅದನ್ನೆಲ್ಲ ಹಾಕಿರ್ತಾರೆ. ಅದನ್ನ ದನ ಕರುಗಳೆಲ್ಲ ತಿಂತಾವೆ. ನೋಡಿ, ವಿಡಿಯೋ ಕೂಡ ಮಾಡಿದ್ದೀನಿ ನಾನು. ಗ್ರಾಮ ಪಂಚಾಯತಿ ಗಾಡಿ ವಾರಕ್ಕೆ 2 ಸತಿ ಬರುತ್ತೆ. ಆದ್ರೆ ಅವರು ಹಸಿ ಕಸ ತಗೊಳ್ಳಲ್ಲ ಅಂತೆ, ಸ್ಯಾನಿಟರಿ ಪ್ಯಾಡ್ಗಳನ್ನು ತಗೊಳ್ಳಲ್ಲ ಅಂತ. ಇನ್ ಯಾವ ಚಂದಕ್ಕೆ ಬರ್ತಾರೋ ಗೊತ್ತಿಲ್ಲ ಅವರು. ನಮ್ಮ ಜನಗಳು ಸರಿಯಾಗಿದ್ದಾರೆ. ಅವ್ರು ತಗೊಳ್ಳಲ್ಲ ಅನ್ನೋದು ಇಡೀ ರೋಡ್ ತುಂಬಾ ಬಿಸಾಕಿಡೋದು. ನಮ್ಮೂರಿನ ಕತೆ ಅಲ್ಲ, ಎಲ್ಲ ಊರಿದ್ದು ಇದೇ ಕತೆ. ಊರಿಗೆ ಎಂಟ್ರಿ ಆಗುವಾಗ ನೋಡಿ ಫುಲ್ ಪ್ಲಾಸ್ಟಿಕ್ ಕವರ್ಗಳು ಸ್ವಾಗತ ಮಾಡ್ತಿರ್ತವೆ. ಯಾರಿಗೂ ನಾಚಿಕೆ ಆಗಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಏನ್ ಕಣ್ಣು ಮುಚ್ಕೊಂಡು ತಿರ್ತಿರ್ತಾರ ಗೊತ್ತಿಲ್ಲ ರೋಡಲ್ಲಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಸಿ ಕಸ ಎಲ್ಲ ಗೊಬ್ಬರ ಮಾಡ್ಬೇಕಂತೆ. ಓಕೆ, ದೊಡ್ಡ ದೊಡ್ಡ ಮನೆಗಳಿದ್ರೆ ಅಥವಾ ದನಕರುಗಳಿದ್ರೆ ಆ ತರ ಎಲ್ಲ ಇದ್ರೆ ಓಕೆ. ಆದ್ರೆ ಇದೇ ಗ್ರಾಮ ಪಂಚಾಯತಿ ಅವರು ಲೇಔಟ್ ಅಪ್ರೂವ್ ಮಾಡ್ತಾರೆ 30-40 ಸೈಟ್ಗಳನ್ನು ಕಟ್ಟಕ್ಕೆ. 30-40 ಸೈಟಲ್ಲಿ ಮನೆ ಕಟ್ಟಿದವರಿಗೆ ಗೊಬ್ಬರ ಮಾಡಕ್ಕೆ ಎಲ್ಲಿ ಜಾಗ ಇರುತ್ತೆ, ಆ ಗೊಬ್ಬರ ಮಾಡಿದ ಗಿಡಗಳಿಗೆ ಹಾಕಿ ಅಂತಾರೆ. ಆ ಗಿಡಗಳನ್ನ ನಡಕ್ಕೆ ಎಲ್ಲಿ ಜಾಗ ಇರುತ್ತೆ. ಸೊ ಒಂದ ನೀವು 30-40 ಸೈಟ್ ಲೇಔಟ್ ಎಲ್ಲ ಅಪ್ರೂವ್ ಮಾಡಬಾರ್ದು ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿ ಮತ್ತೆ ಅದನ್ನೆಲ್ಲ ಅಪ್ರೂವ್ ಮಾಡಿದ್ರೆ ದಿನ ಬಂದು ಕಸ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಹಸಿ ಕಸನು ಕಲೆಕ್ಟ್ ಮಾಡಬೇಕು, ಪ್ಯಾಡ್ ಎಲ್ಲರೂ ಕಲೆಕ್ಟ್ ಮಾಡಬೇಕು. ಪಟ್ಟಣ ಪಂಚಾಯತ್ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಆ ತರ. ಇಲ್ಲ ಲೇಔಟ್ನ ಅಪ್ರೂವ್ ಮಾಡ್ಬೋದು. ನಾನು ದೇವ್ರನ್ನೆಲ್ಲ ಬೇಡ್ಕೊಂಡ್ರೆ ಪವಾಡ ಆಗತ್ತೆ ಅನ್ನೋದೆಲ್ಲ ನಂಬಲ್ಲ. ಆದ್ರೆ ಪ್ರತಿ ಸತಿ ದೇವಸ್ಥಾನಕ್ಕೆ ಹೋದಾಗ್ಲು ಯಾರ್ಯಾರು ಈ ತರ ಹಸಿ ಕಸನೆಲ್ಲ ಸ್ಯಾನಿಟರಿ ಪ್ಯಾಡ್ಗಳ ಜೊತೆ ಗಂಟು ಕಟ್ಟಿ ಬಿಸಾಕ್ತಾರೋ ಅದನ್ನೆಲ್ಲ ದನ ತಿಂತಿರುತ್ತಲ್ಲ, ಅಂತವ್ರಿಗಂತೂ ಬ್ಲಡ್ ಕ್ಯಾನ್ಸರ್ ಬಂದು, ಅಂದ್ರೆ ರಕ್ತ ಕ್ಯಾನ್ಸರ್ ಬಂದು ಅದನ್ನು 4th ಸ್ಟೇಜ್ ಅಲ್ಲಿರೋ ಗೊತ್ತಾಗ್ಬೇಕು. ಆ ತರ ನರಳಿ ಸಾಯ್ಬೇಕು ಅಂತ ಬೇಡ್ಕೊಂಡ್ ಬರ್ತೀವಿ. ತಿರುಪತಿಗೆ ಹೋಗೋಗ್ಲಿ ಇದನ್ನೇ ಬೇಡ್ಕೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ಯಾವುದೇ ದೇವಸ್ಥಾನಕ್ಕೆ ಹೋದಾಗ್ಲಿ ನಾನು ಇದನ್ನೇ ಬೇಡ್ತೀನಿ. ಕಸ ಹಾಕೋರು ದರಿದ್ರಗಳು ಮಸ್ತಿತ್ತು. ಈ ಕಸ ಹಾಕೋರು ಕ್ಯಾನ್ಸರ್ಗಳ ತರ ನಮ್ಮ ಸಮಾಜಕ್ಕೆ. ಅಂಥವ್ರಿಗೆ ಕ್ಯಾನ್ಸರ್ ಬಂದೇ ಸತ್ತೋಗ್ಬೇಕು ಅಂತ ಏನ್ ಮಾಡೋದು? ಗ್ರಾಮ ಪಂಚಾಯತಿ ಅವರಲ್ಲಿ ಆಕ್ಷನ್ ತಗೊಳ್ಳಲ್ಲ. ಸೊ ದೇವರು ಅಂತ ಇದ್ರೆ, ಪವರ್ ಅಂತ ಇದ್ರೆ ಅವರಾದ್ರೂ ಆಕ್ಷನ್ ತಗೊಳ್ತಾರ ನೋಡೋಣ.